ಹಾಯ್, ನಮಸ್ಕಾರ. ಇವತ್ತಿಂದು ಟಾಪಿಕ್ಕು ವಿಟಮಿನ್ ಡಿ ಮತ್ತು ಅದರ ಕೊರತೆಯಿಂದ ಆಗುವಂತಹ ಆಮ್, ಪರಿಣಾಮಗಳು. ಸೊ ವಿಟಮಿನ್ ಡಿ ಬಾಡಿಗೆ ಭಾಳ ನೆಸಸರಿ ಐತಿ. ಬಟ್ ಯೂಶ್ವಲಿ ಯಾರಿಗೂ ಗೊತ್ತಿಲ್ಲ ವಿಟಮಿನ್ ಡಿ ಡೆಫಿಷಿಯನ್ಸಿ ಇರ್ತೈತಿ ಅಂತ. ಅದು ಸಿಮ್ಟಮ್ಸು ಬಾಡಿ ಒಳಗೆ ತೋರ್ಸಂಗಿಲ್ಲ, ಬೇರೆ ಥರ ಇರ್ತೈತಿ. ಬಟ್ ನಾವು ಅದನ್ನು ಫಿಗರ್ ಔಟ್ ಮಾಡ್ಕೋಬೇಕು. ಸೊ ಪರ್ಸ್ನಲಿ ನಾ ಎಕ್ಸ್ಪೀರಿಯನ್ಸ್ ಮಾಡೀನಿ, ಹಾಗಾಗಿ ಹೇಳಕತ್ತೀನಿ. ಸೊ ಈಗ ನಾವು ವಿಟಮಿನ್ ಡಿ ಬಾಡಿ ಒಳಗೆ ಇರಲಿಲ್ಲ ಅಂಥೇಳಿ ಅಂತಂದ್ರೆ ಅದು ಬೇರೆ ಥರನ ನಮಗೆ ಎಫೆಕ್ಟ್ ಮಾಡ್ತೈತಿ. ಹೆಂಗಂತೇಳಿ ಅಂತಂದ್ರೆ ಒಂದು ಕೈಂಡ್ ಆಫ್ ಡಿಪ್ರೆಷನ್ ಟೈಪ್ ಇರೋದು, ಆಮೇಲೆ ಬಾಡಿ ಸುಸ್ತಾಗೋದು, ಆಮೇಲೆ ಯಾವಾಗಲೂ ಮೈಂಡ್ ಒಂಥರ ಅದು ಹೆಂಗಂದ್ರೆ ಖಿನ್ನತೆ, ಈಗ ನಾವು ಅಂತೀವಲ್ಲ ಮಾನಸಿಕ ಟೈಪ್, ಯಾವಾಗೂ ಮಾನಸಿಕ ಟೈಪ್ ಇರೋದು. ಸೊ ಅದು ಗೊತ್ತಾಗಂಗಿಲ್ಲ, ನಾವೇನೋ ಬೇರೆ ರೀಸನ್ ಇರಬಹುದು ಅಂತಂದು ನೆಗ್ಲೆಕ್ಟ್ ಮಾಡ್ತೀವಿ. ಬಟ್ ಬೇರೆ ರೀಸನ್ ಇರಂಗಿಲ್ಲ. ವಿಟಮಿನ್ ಡಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದಕ್ಕಾಗೇನೆ ಒತ್ತಿ ಹೇಳಕತ್ತೀನಿ. ಸೊ ಇದು ವಿಟಮಿನ್ ಡಿ ಭಾಳ ನೆಸಸರಿ ಐತಿ ಬಾಡಿಗೆ. ಸೊ ಇದು ಎದಕ್ಕಂತಂದ್ರೆ ಕ್ಯಾಲ್ಶಿಯಂ ಹೋಮಿಯೋಸ್ಟಾಸಿಸ್ ಮತ್ತು ಬೋನ್ ಮೆಟಬಾಲಿಸಮ್ಗೆ ಇದು ಮೇನ್ಲಿ ವಿಟಮಿನ್ ಡಿ ಬೇಕು. ವಿಟಮಿನ್ ಡಿ ಏನು ರಿಲೇಷನ್ನು ಕ್ಯಾಲ್ಶಿಯಂ ಅಂತಂದ್ರೆ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಆಗಕ್ಕೆ ವಿಟಮಿನ್ ಡಿ ಬೇಕು. ಅವೆರಡೂ ಕೋರಿಲೇಟ್ ಇರ್ತಾವೆ. ಸೊ ವಿಟಮಿನ್ ಡಿ ಬಾಡಿದಾಗ ಇದ್ರನ ಕ್ಯಾಲ್ಶಿಯಮ್ಮಿಂದ ಏನಾಗೈತಿ ಹೋಮಿಯೋಸ್ಟಾಸಿಸ್ ಅದು ಆ ಪ್ರೊಸೆಸ್ ಎಲ್ಲ ಕರೆಕ್ಟ್ ಆಗ್ತೈತಿ. ಯಾವಾಗ ನಮ್ಮ ಬಾಡಿ ಒಳಗೆ ಕ್ಯಾಲ್ಶಿಯಂ ಕಂಟೆಂಟ್ ಲೈಕ್ ವಿಟಮಿನ್ ಡಿ ಕಡಿಮೆ ಆಕೈತಲ್ಲ, ಅವಾಗ ಬ್ಲಡ್ ಕ್ಯಾಲ್ಶಿಯಂ ಲೆವೆಲನ್ನು ಕಡಿಮೆ ಬರ್ತೈತಿ. ಅದರಿಂದ ಏನಾಕೈತಿ ಅದು ಡಿಮ್ನಿಷ್ಡ್ ಬ್ಲಡ್ ಅಂದ್ರೆ ಹೆಂಗಂತೇಳಿ ಆ ಕಂಟೆಂಟ್ ಬ್ಲಡ್ ಕ್ಯಾಲ್ಶಿಯಂ ಕಂಟೆಂಟ್ ಬ್ಲಡ್ದಾಗ ಕಡಿಮೆ ಆಗೋದ್ರಿಂದ ನಮ್ಮಲ್ಲಿ ಪ್ಯಾರಾಥೈರಾಯ್ಡ್ ಅಂತಂದು ಹಾರ್ಮೋನ್ ಇರ್ತೈತಿ. ಅದು ಅದ್ರ ಮೇಲೆ ಎಫೆಕ್ಟ್ ಆಗ್ತೈತಿ. ಅದು ಎಫೆಕ್ಟ್ ಆಗೋದ್ರಿಂದ ನಮ್ಮ ಬಾಡಿ ಒಳಗೆ ಏನಾಗ್ತೈತಿ ಆಸ್ಟಿಯೋಮಲೇಷಿಯಾ ಮತ್ತು ಆಸ್ಟಿಯೋಪೊರೋಸಿಸ್ ಅಂಥೇಳಿ ಆಗ್ತೈತಿ. ಇದು ಅಡಲ್ಟ್ಸ್ ಒಳಗೆ. ಸಣ್ಣ ಹುಡುಗರೊಳಗೆ ಏನಾಗ್ತೈತಿ ಅಂದ್ರೆ ರಿಕೆಟ್ಸ್ ಅಂತಂದು ಅವೆಲ್ಲ ಸ್ನಾಯು ಒಳಗೆ. ಕ್ಯಾಲ್ಶಿಯಂ ಈಗ ನಮ್ದು ಎಲುಬು ಇವೆಲ್ಲ ಮೂಳೆ ಏನದಾವ ಆಲ್ಮೋಸ್ಟ್ ಅಂದ್ರೆ ಅದ್ರದ್ದು ಕ್ಯಾಲ್ಶಿಯಮ್ನ ಅದರದ್ದು ಬ್ಯಾಕ್ ಬೋನ್ ಇದ್ದಂಗೆ. ಈಗ ಕ್ಯಾಲ್ಶಿಯಮ್ದನ ವರ್ಕ್ ಬಾಡಿ ಒಳಗೆ ಕರೆಕ್ಟ್ ಆಗಕತ್ತಿಲ್ಲ ಅಂತಂದ್ರೆ ಮತ್ತು ಸ್ನಾಯು ಅದು ಮೂಳೆ ಅದ್ರ ಮೇಲೆಲ್ಲ ಎಫೆಕ್ಟ್ ಆಗೇ ಆಗ್ತೈತಿ. ಹಂಗೆ ಇದು ಕ್ಯಾಲ್ಶಿಯಮ್ಮದು ಆಗಬೇಕು ಅಂತಂದ್ರೆ ಬಾಡಿ ಒಳಗೆ ವಿಟಮಿನ್ ಡಿ ಬೇಕು. ಸೊ ಇದು ಮೇನ್ಲಿ ವಿಟಮಿನ್ ಡಿ ಏನೈತಲ್ಲ, ಇದು ಅಂದ್ರೆ ಒಂಥರ ನ್ಯೂರೋ ಸ್ಟೆರಾಯ್ಡ್ ಹಾರ್ಮೋನ್ ಆಗಿ ವರ್ಕ್ ಮಾಡ್ತೈತಿ. ಇದರಿಂದ ನಮ್ದು ಸೆರೋಟಿನಿನ್ ಹಾರ್ಮೋನ್ ಆಮೇಲೆ ಅದು ಪ್ರೊಡಕ್ಷನ್ ಆಗ್ತೈತಿ. ಆಮೇಲೆ ಡೊಪಮೈನ್ ರೆಗ್ಯುಲೇಷನ್ ಕರೆಕ್ಟ್ ಆಗಬೇಕು ಅಂತಂದ್ರೂ ವಿಟಮಿನ್ ಡಿದು ಕಂಟೆಂಟ್ ಕರೆಕ್ಟಾಗೆ ಬೇಕು. ಈಗ ಬಾಡಿ ನಾರ್ಮಲ್ ಲೆವೆಲ್ಲು ಏನಿರ್ಬೇಕಂತಂದ್ರೆ ಮಿನಿಮಮ್ 30 ಮೇಲಾದರೂ ಇರಬೇಕು ಅಂತಂದು ಡಾಕ್ಟರ್ಸ್ ಹೇಳ್ತಾರೆ. ಬಿಲೋ ಅದ್ರದಕ್ಕಿಂತ ಕಡಿಮೆ ಇತ್ತು ಅಂತಂದ್ರೆ ಅದು ಸಿಮ್ಟಮ್ಸು ಲೈಕ್ ನಮಗೆ ಹೇಳಿದ್ನಿ ಅಲ್ಲ ನಾನು, ಅದು ಗೊತ್ತಾಗಂಗಿಲ್ಲ. ಬಟ್ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತೀವಿ. ನಾನು ಈಗ ಒಂದು 2 ಇಯರ್ಸ್ ಆಯ್ತು ವರ್ಕ್ ಫ್ರಮ್ ಹೋಮ್ ಮಾಡಕತ್ತೀನಿ. ನಂದು ವಿಟಮಿನ್ ಡಿ ಲೆವೆಲ್ಲು ನನ್ನ ಬಾಡಿ ಚೆಕಪ್ಪಿಗಂತ ಈ ವರ್ಷ ಹೋದಾಗ ನಂದು ಬ್ಲಡ್ ಇದ್ರೊಳಗೆ ಚೆಕ್ ಮಾಡಿಸಿದಾಗ ಗೊತ್ತಾಗಿದ್ದು 7 Ng ng/ml ಅಂಥೇಳಿ. ದಟ್ ಈಸ್ ಟೂ ಲೋ. ನಾನು ಹೆಂಗಂದ್ರೆ ವರ್ಕ್ ಟೆನ್ಷನ್ ಐತೇನೋ ಅಂದ್ರೆ ಇಷ್ಟಿಷ್ಟದಕ್ಕೆಲ್ಲ ಅದು ಒಂಥರ ಫುಲ್ ಸ್ಟ್ರೆಸ್ ಆದಂಗೆ ಆಗೋದು ಬಾಡಿ. ಇಲ್ಲ ಬಿಡು ನಾನು ಒಂದೇ ಕಡೆ ಕುಂದಿರ್ತೀನಿ ಅದಕ್ಕೆ ಹಂಗೆ ಆಗಕತ್ತೈತಿ. ಬಟ್ ಅದೆಲ್ಲ ಅಂದ್ರೆ ಇರ್ತೈತಿ, ಅದು ಇಲ್ಲ ಅಂತಲ್ಲ. ನಾನು ಅಂದ್ರೆ ಈಗ ಮಾರ್ನಿಂಗ್ ವಾಕ್ ಅಂಥವೆಲ್ಲ ಹೋಗಿರಲಿಲ್ಲ. ಬೆಟರ್ ಅಂತಂದ್ರೆ ನಾವೆಲ್ಲರೂ ಹಾಸ್ಪಿಟಲ್ಸಿಗೆ ಹೋಗಿ ಒಂದ್ಸಲಿ ಚೆಕ್ ಮಾಡಿಕೊಂಡು ನಮ್ಮದು ವಿಟಮಿನ್ ಡಿ ಲೆವೆಲ್ ಏನೈತಿ ಚೆಕ್ ಮಾಡ್ಕೊಳ್ಳೋದು ಭಾಳ ಬೆಟರ್. ನನಗೆ ಅಲರ್ಜಿಕ್ ರೈನೈಟಿಸನು ಐತಿ. ನಾ ಅದ್ರ ಸಲುವಾಗೇನು ನನಗೆ ಅಂದ್ರೆ ನಾ ಯಾವಾಗಲೂ ನನಗೆ ಮೂಗಿಂದ ಅದು ಸೀನ್ ಬರೋದು, ಅಲರ್ಜಿ ಆದಂಗೆ ಆಗೋದು, ಆಮೇಲೆ ನೋಸ್ ಬ್ಲಾಕು. ನನಗೆ ಇಮ್ಮಿಡಿಯೇಟ್ಲಿ ಏನೋ ಅದು ಬಂದ್ರೂ ಕಡಿಮೆ ಆದಂಗೆ ಅನ್ಸತ್ತಿರಲಿಲ್ಲ. ನಾ ಅದಕ್ಕಾಗಿ ಮತ್ತು ಆ್ಯಂಟಿಹಿಸ್ಟಮಿನ್ಸ್ ತೊಗೋಬೇಕು, ಮತ್ತೇನೋ ತೊಗೋಬೇಕು. ಏನಿದು ಅದು ತೊಗೊಂಡ್ರು ಬಾಡಿ ಏನೋ ರಿಯಾಕ್ಟ್. ನಿಮಗೆ ಗೊತ್ತು, ನನಗೆ ಅಲರ್ಜಿ ಐತೆ ಅಂತಂದ್ರೂ ಅದು ಆ್ಯಂಟಿಹಿಸ್ಟಮಿನ್ಸ್ ಈಗೇನು ಅಲರ್ಜಿಕ್ ರಿಯಾಕ್ಷನ್ಸಿಗೆ ತಗೋತಾರಲ್ಲ, ಸಿಟ್ರಜಿನ್ನು ಲಿವೋಸಿಟ್ರಜಿನ್, ಅವು ಯಾವುದು ನಾವು ಜನ್ರೇಷನ್ 1 ಜನ್ರೇಷನ್ 2 ಅಂತ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡಿದ್ರೆ. ಬಟ್ ನನಗೀಗ ಪ್ರೆಸೆಂಟ್ಲಿ ಅವು ಯಾವ ವರ್ಕ್ ಆಗಕತ್ತಿಲ್ಲ. ನಾ ಏನು ಅಂದ್ಕೊಂಡೆ ನನ್ನ ಬಾಡಿ ಮೇ ಬಿ ಅದು ಪ್ರೊಸೆಸ್ ಇರಬೇಕು. ಅಂದರೆ ಏನು
ನನಗೆ ಅದು ಬಾಡಿ ಒಳಗೆ ಅವು ಎಲ್ಲಾನು ತಮ್ಮದು ಕೆಪಾಸಿಟಿ ಅಂದ್ರೆ ಲೈಕ್ ನನ್ನ ಬಾಡಿ ಅದಕ್ಕೂ ಈಗೇನು ತಗೊಳ್ಳೋದಷ್ಟು ಮೀರಿ ಹೋಗಿರ್ಬೋದು, ಅದು ಇರ್ಬೋದು. ಬಟ್ ವಿಟಾಮಿನ್ ಡಿದು ಪರ್ಸ್ನಲಿ ನಾ ತೊಗೊಂಡು ನನಗೆ ಎಫೆಕ್ಟ್ ಆಗಿದ್ದರಿಂದ ನಾನು ನಿಮಗೆಲ್ಲರಿಗೂ ಸಜೆಸ್ಟ್ ಮಾಡತ್ತೀನಿ. ನನಗೆ 7 ಇದ್ದದಕ್ಕಾಗಿ ಭಾಳ ಲೋ ಐತೆ ಅಂತ ಹೇಳಿ ಡಾಕ್ಟರ್ ಏನು ಮಾಡಿದರು, 60,000 ಇಂಟರ್ನ್ಯಾಷನಲ್ ಯೂನಿಟ್ಸ್ ವೀಕ್ಲಿ ಪ್ರಿಸ್ಕ್ರೈಬ್ ಮಾಡ್ಯಾರ. ಈಗ 8 ವೀಕ್ ತೊಗೋಬೇಕು. ಆಮೇಲೆ ಡೈಲಿನೂ ತೊಗೋತಾರಂತ. ಅಂದ್ರೆ ಅದು 400 to 800 IU ಯೂನಿಟ್ ಏನೋ ಇದು ಯಂಗರ್ ಎಡಲ್ಸಿಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ ಡಾಕ್ಟ್ರ್. ಬಟ್ ಏನಂತಂದ್ರೆ ಈಗ ಬಿಲೋ ಅಂದ್ರೆ ಒಂದು ಲಿಮಿಟ್ ಇರ್ತೈತೆ ಅಲ್ಲ. ಈಗ ನಂದು 7 ಐತಿ, ನನಗೆ ಅಂದ್ರೆ ಬಿಲೋ 12 NG per ಮೈಕ್ರೋಲೀಟರ್ದು ಬ್ಲಡ್ ಒಳಗೆ ಏನಾರ ಅದು 12ಕ್ಕಿಂತ ಕಡಿಮೆ ಇತ್ತಂತಂದ್ರೆ 6,000 ಅಂದ್ರೆ 6,000 IU ಡೈಲಿ ಥರ ತೊಗೋಬೇಕು. ಇಲ್ಲಾಂದ್ರೆ 25,000ಇಂದ 60,000 IU ಯೂನಿಟ್ಸ್ ವೀಕ್ಲಿಯರ ತೊಗೋಬೇಕು. ಸೊ ಇದು ಪ್ರಿಸ್ಕ್ರೈಬ್ ಮಾಡಿರುವಂಥ ಇದು ನೀವು ಒಂದ್ಸಲಿ ಡಾಕ್ಟರಿಗೇನು ಕನ್ಸಲ್ಟ್ ಮಾಡ್ಕೋರಿ. ಕನ್ಸಲ್ಟ್ ಮಾಡಿಕೊಂಡು ಬೆಟರ್ ನಿಮ್ಮ ಬ್ಲಡ್ ಚೆಕ್ ಮಾಡಿಸ್ಕೊಂಡು ವಿಟಾಮಿನ್ ಡಿ ನೋಡ್ಕೊಳ್ಳೋದು ಭಾಳ ಚಲೋ. ಯಾಕಂದ್ರೆ ಅದು ಈಗೇನು ಅನ್ಸಂಗಿಲ್ಲ, ಬಟ್ ಹೆಂಗೆ ನಾವು ಏಜ್ ಮುಂದೆ ಹೋಗ್ತೀವಲ್ಲ ವಿಟಾಮಿನ್ ಡಿ ಅಂದ್ರೆ ಬಾಡಿಗೆ ಅದೆಲ್ಲದಕ್ಕೂ ಬೇಕು. ಈಗ ನಾವೇನು ತಿಳ್ಕೊತೀನಿ, ವಿಟಾಮಿನ್ ಡಿ ಸನ್ಲೈಟು ಬರೀ ವಿಟಾಮಿನ್ ಡಿ ಅಷ್ಟೆ. ಬಟ್ ನಾ ಆ್ಯಸ್ ಅ ಫುಡ್ ಸೈಂಟಿಸ್ಟ್ ನಾ ಏನು ಪ್ರಿಸ್ಕ್ರೈಬ್ ಮಾಡ್ತೀನಿ ಅಂತಂದ್ರೆ, ನಾವು ನಮ್ಮ ಬಾಡಿ ಒಳಗಿಂದ ಈವನ್ ಒಂದು ವಿಟಾಮಿನನ್ನು ಅದು ಎದಕ್ಕೆ ನೆಸೆಸರಿ ಐತಿ, ಎದಕ್ಕೆ ಬೇಕು. ಇವನ್ ನೋಡ್ರಿ, ನಾ ಫುಡ್ ಒಳಗನ ಇದ್ದು ನಾನು ನ್ಯೂಟ್ರಾಸ್ಯೂಟಿಕಲ್ ಒಳಗೆ ವರ್ಕ್ ಮಾಡಕತ್ತೇನೆ. ಇವನ್ ನನಗೆ ಗೊತ್ತಿರಲಿಲ್ಲ ನೋಡು, ಅಂದ್ರೆ ನಂದು ವಿಟಾಮಿನ್ ಡಿ ಅಷ್ಟು ಇರ್ತೈತಿ ಅಂಥೇಳಿ. ಯಾಕಂದರೆ ನಾನು 2 ಇಯರ್ಸ್ ಆಗಿತ್ತು, ನನ್ನ ಬ್ಲಡ್ಡನ್ನು ಚೆಕ್ ಮಾಡಿಸಿರ್ಲಿಲ್ಲ. ವಿಟಾಮಿನ್ ಡಿ ಅಂತೂ ನಾನು ಚೆಕ್ ಮಾಡಿಸಿರ್ಲಿಲ್ಲ. ಆ್ಯಂಡ್ ಇಟ್ ವಾಸ್ ಲೈಕ್ ಸೋ ಸರ್ಪ್ರೈಸಿಂಗ್. ನಾನು ಹೊರಗೆ ಹೋಗಂಗಿಲ್ಲ ಅಂತ ಗೊತ್ತಿತ್ತು, ಬಟ್ ಏನೋ ಅಷ್ಟರೊಳಗೆ ಇಷ್ಟು ಲೋ ಬರ್ತೈತಿ ಅಂತ ಗೊತ್ತಿರಲಿಲ್ಲ ನನಗೆ. ಸೊ ನಂದು 7 ಬಂದೈತಿ. ಸೊ ಇಟ್ಸ್ ವೆರಿ ವೆರಿ ಲೆಸ್ ಆ್ಯಕ್ಚುಲಿ. ಸೊ ಅದಕ್ಕೆ ಈಗ ವಿಟಾಮಿನ್ ಡಿದು ಇಂಜೆಕ್ಷನ್ಸು ಕೊಡ್ತಾರೆ. ನಿಮಗೆ ಹಂಗೆ ಏನಾರ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡೋರು ಇದ್ರು ಅಂತಂದ್ರೆ ಇವನ್ ಪೀಪಲ್ ವಿಲ್ ಗೋ ಫಾರ್ ಇಂಜೆಕ್ಷನ್ಸ್ ಆಲ್ಸೋ. ಬಟ್ ನಾನು ಟ್ಯಾಬ್ಲೆಟ್ಸಿಗೆ ವೀಕ್ಲಿ ಟ್ಯಾಬ್ಲೆಟ್ಸಿಗೆ ಅಂದ್ರೆ 8 ವೀಕ್ ತೊಗೋಬೇಕಂತಂದು ಹೇಳ್ಯಾರ. ಅದಾದಿಂದ ಮತ್ತು ಏನು ಅದ್ರದ್ದು ಶೆಡ್ಯೂಲ್ ಇರ್ತೈತಿ ಅದರದ್ದು ವೈಸ್ ಹೋಗಬೇಕು. ಬಟ್ ನೀವೂ ಬೆಟರ್ ನಿಮ್ಮದು ವಿಟಾಮಿನ್ ಡಿ ಒಂದ್ಸಲಿ ಚೆಕ್ ಮಾಡ್ಕೋರಿ. ಆಮೇಲೆ ನೀವು ಅಂದ್ರೆ ಏನೋ ಥಿಂಗ್ಸ್ ಇರ್ತೈತಿ, ಅಂದ್ರೆ ಲೈಕ್ ನಿಮ್ಮದು ಅಂದರೆ ಅಷ್ಟು ಬಾಡಿದಾಗ ಸ್ಟ್ರೆಂತ್ ಇಲ್ಲ ಅನ್ಸೋದು, ಆಮೇಲೆ ಇಮಿಡಿಯೇಟ್ಲಿ ಮೂಡ್ ಆಫ್ ಆಗೋದು, ಒಂಥರ ಸಿಟ್ಟು ಮಾಡ್ಕೊಳ್ಳೋದು, ಬಾಡಿ ಎಲ್ಲ ಯಾವಾಗಲೂ ಟಯರ್ಡ್ನೆಸ್ ಫೀಲ್ ಆಗೋದು, ಲೇಜಿನೆಸ್ ಇರೋದು. ಹಂಗೆ ನಾ ಏನು ಅಂದ್ಕೊಂಡೆ, ಏನು ಕೆಲಸ ಇರ್ತೈತಿ ಬಿಡು ಇದೆಲ್ಲ ಮ್ಯಾನೇಜ್ ಮಾಡೋ ಸಂಬಂಧ ಅಂತ ಅಂದ್ಕೊಂಡೆ. ಬಟ್ ಅದಲ್ಲ. ಆಮೇಲೆ ನನ್ನ ಫುಡ್ ಇಂಟೇಕು ಆವಾಗ ನಾನೇನು ಊಟ ಅಷ್ಟು ನೀಟಾಗೇನೂ ಮಾಡ್ತಿರ್ಲಿಲ್ಲ. ಬಟ್ ನಾ ಈ ಟ್ಯಾಬ್ಲೆಟ್ಸನ್ನು ವೀಕ್ಲಿ ಏನು ತೊಗೊಳಕತ್ತೀನಲ್ಲ, ಲೈಕ್ ನಾ ಲಿಟ್ರಲಿ ಭಾಳ ಚೇಂಜಸ್ಸನ್ನು ನನಗೆ ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡೀನಿ. ನೀವು ಒಂದ್ಸಲಿ ನಿಮ್ದು ನಿಯರೆಸ್ಟ್ ನಿಮ್ದು ಎಲ್ಲರ ನಾ ಇಲ್ಲಿ ಬ್ಯಾಂಗ್ಳೂರೊಳಗೆ ಅಪೋಲೋ ಹಾಸ್ಪಿಟಲ್ ಒಳಗೆ ಚೆಕ್ ಮಾಡ್ಸೀನಿ. ನೀವು ಒಂದ್ಸಲಿ ನಿಮ್ಮ ಬ್ಲಡ್ದು ಚೆಕ್ ಮಾಡಿಸಿರಿ, ವಿಟಾಮಿನ್ ಡಿ ಎಷ್ಟೈತಿ ನೋಡಿಕೊಂಡು ಅದ್ರ ಬೇಸ್ ಮೇಲೆ ಅದು ಭಾಳ ನಿಮ್ದು ನಾರ್ಮಲ್ ಇತ್ತು ಅಂತಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ನಿಮಗೆ ಗೊತ್ತಿರ್ತೈತಿ ಅಲ್ಲ, ಈಗ ಯಾಕಂದ್ರೆ ಆಲ್ಮೋಸ್ಟ್ ನಮ್ದು IT ಇಂಡಸ್ಟ್ರಿದಾಗ ಭಾಳ ಜನ ವರ್ಕ್ ಮಾಡ್ತಿರ್ತಾರೆ. ಅವರು ಯಾಕಂದ್ರೆ ಮಾರ್ನಿಂಗ್ ಜಲ್ದಿ ಹೋಗ್ಬಿಡ್ತಾರೆ, ರಾತ್ರಿ ಬರ್ತಾರೆ. ಅವ್ರಿಗೆ ಎಲ್ಲಿ ಸನ್ಲೈಟ್ ಅವೈಲೇಬಲ್ ಇರಂಗಿಲ್ಲ. ಅಂದ್ರೆ ಮಾರ್ನಿಂಗ್ ಅದಕ್ಕೂ ಟೈಮ್ ಇರ್ತೈತಿ, ಆ ಟೈಮಿಗೇನ ಹೋಗಿ ಸನ್ಲೈಟ್ ಆ್ಯಂಡ್ ದಟ್ಟು ಅದು ಅಷ್ಟು ಬಾಡಿಗೆ ಅಪ್ಟೇಕು ಆಗಿರಂಗಿಲ್ಲ. ಸೋರ್ಸ್ ಹಿಂಗನ ಮಾಡ್ತಾರೋ. ಆಮೇಲೆ ಮೆನಿ ಪೀಪಲ್ ಪ್ರಿಸ್ಕ್ರೈಬ್ ಮಾಡ್ತಾರೆ, ಅದನ್ನು ತಿನ್ನಬೇಕು ಇದನ್ನು ತಿನ್ನಬೇಕು. ಬಟ್ ಯಾವುದು ತಿನ್ನೋದ್ರಿಂದ ನಮ್ದು ಪೂರಾ ಕಡಿಮೆ ಅಂತಂದ್ರೆ ಅದು ಕಂಟ್ರೋಲ್ ಆಗಂಗೇ ಇಲ್ಲ. ವಿಟಾಮಿನ್ ಡಿದು ಸೋರ್ಸಸ್ ಏನು ಟ್ಯಾಬ್ಲೆಟ್ಸ್ ಇರ್ತೈತಿ, ವಿ ಹ್ಯಾವ್ ಟು ಗೋ ಫಾರ್ ದ್ಯಾಟ್ ಓನ್ಲಿ. ಸೊ ಒಂದ್ಸಲಿ ಚೆಕ್ ಮಾಡಿಸ್ರಿ. ಆಮೇಲೆ ಅಂದ್ರೆ ಇದ್ರ ಜೊತೆ ನಿಮಗೆ ಇನ್ನೊಂದನ್ನು ನಾನು ಸಜೆಸ್ಟ್ ಮಾಡ್ತೀನಿ, ವಿಟಾಮಿನ್ B12 ಅಂಥೇಳಿ. ವಿಟಾಮಿನ್ B12ದ್ದು ನಾನು ಇನ್ನೊಂದು ನೆಕ್ಸ್ಟ್ ವಿಡಿಯೋ ನಿಮಗೆ ಮಾಡಿ ಹೇಳ್ತೀನಿ, ಇದು ಟೂ ಲಾಂಗ್ ಆಗ್ತೈತಿ. ವಿಟಾಮಿನ್ B12 ನಂದು ಜಸ್ಟ್ ಅಬೋ ನಾರ್ಮಲ್ ಐತಿ, 180ಕ್ಕಿಂತ ಬಿಲೋ ಇರಬಾರ್ದು, ಬಟ್ 186. ಸೊ ಹೆಲ್ತ್
ಬಗ್ಗೆ ಭಾಳ ಅಂದ್ರೆ ಭಾಳ ಐ ಮೀನ್ ನಾವೀಗ ನೋಡ್ಕೋಬೇಕಾಗಿದ್ದು, ಯಾಕಂದ್ರೆ ಗೊತ್ತಿರಂಗಿಲ್ಲ ಬಾಡಿ ಒಳಗೆ ಏನಿರ್ತೈತಿ, ನಾವೇನು ತಿನ್ನಾಕತ್ತೀವಿ, ಅದು ಬಾಡಿ ಎಷ್ಟು ಅಪ್ಟೇಕ್ ಮಾಡೈತಿ ಎಲ್ಲನೂ. ಮತ್ತು ಈಗ ನೀವು ಹಂಗೂ ಅನ್ಬೋದು ಎಲ್ಲನೂ ಟ್ಯಾಬ್ಲೆಟ್ಸನ ಅಂತ. ನಾವು ಕರೆಕ್ಟಾಗಿ ಡಯಟ್ ಮಾಡ್ಕೊಂಡ್ರೆ ಯಾವುದು ಟ್ಯಾಬ್ಲೆಟ್ಸ್ ಬೇಕಾಗಂಗಿಲ್ಲ. ಬಟ್ ಆಲ್ರೆಡಿ ಈಗ ಆಗಿ ಹೋಗೈತದ, ನಾವೇನು ತಿಂದೀವಿ ಅದೇನು ಆಗೈತಿ ಅದೆಲ್ಲ ಮುಗಿದು ಹೋಗೈತಿ. ನಾವು ವಿ ಕಾಂಟ್ ಡು ಎನಿಥಿಂಗ್. ಸೊ ಬಾಡಿದು ಒಂದು ನಾರ್ಮಲ್ ಮಾಡ್ಕೊಂಡು ಅದಾದಮೇಲೆ ನಿಮ್ಮದು ಪ್ರಾಪರ್ ಡಯಟು, ವಾಕಿಂಗು, ಯೋಗ, ಸನ್ಲೈಟಿಗೆ ಎಕ್ಸ್ಪೋಜರ್ ಅದೆಲ್ಲ ಮಾಡ್ಕೋಬೋದು. ಬಟ್ ಅದನ್ನು ಮಾಡ್ಕೋತೀರಿ ಅಂತಂದ್ರೆ ಭಾಳ ಟೈಮ್ ತೊಗೋತೈತಿ. ಸೊ ಒಂದ್ಸಲಿ ಡಾಕ್ಟರಿಗೆ ಕನ್ಸಲ್ಟ್ ಮಾಡ್ಕೊಂಡು ನಿಮ್ದು ಏನಾರ ಅಂತಂದ್ರೆ ಚೆಕ್ ಮಾಡಿಸ್ಕೊಂಡು ನಾರ್ಮಲ್ ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ. ಸೊ ಇದು ನಾ ರಿಸರ್ಚ್ ಲೈಬ್ರರಿ ಆಫ್ ಮೆಡಿಸನ್ ಅಂಥೇಳಿ NCBI ಇದ್ದಿದ್ದು, ಅದರದಾಗ ಅವ್ರು ಡೋಸಸ್ಸು ಕೊಟ್ಟಿರ್ತಾರೆ ಎಷ್ಟರಿಂದ ಎಷ್ಟು ಅಂಥೇಳಿ. ಇವೆಲ್ಲ ಅಥೆಂಟಿಕ್. ಸೊ ರಿಸರ್ಚ್ ಆಗಿದ್ದಂಥ ಇವನು ನೀವು ಒಂದ್ಸಲಿ ಅದರದ್ದು ಪೇಪರ್ಸನ್ನು ಚೆಕ್ ಮಾಡ್ಕೊರಿ. ಆಮೇಲೆ ನಿಮಗೆ ಅದರದ್ದು ರಿಲೇಟೆಡ್ ಎನಿ ಕ್ವೈರೀಸ್ ಅಂತಂದ್ರೂ ನೀವು ಜಸ್ಟ್ ಒಂದು ಲಿಂಕ್ ಒಳಗೆ ಏನಾರ ಅಂದ್ರೆ ಕಾಮೆಂಟ್ ಸೆಕ್ಷನ್ದಾಗ ಏನಾದರೂ ಕ್ವಶನ್ಸ್ ಅಂತಂದ್ರೆ ಕೇಳಿರಿ. ನನ್ನ ಕಡೆ ಬರುವಂಗಿತ್ತು ಅಂತಂದ್ರೆ ಐ ಟ್ರೈ ಟು ಆನ್ಸರ್. ಅದರ್ವೈಸ್ ಆಲ್ಸೋ ನಾ ಬೇರೆದವ್ರಿಗೆ ಯಾರಿಗಾರ ಗೊತ್ತಿದ್ದವ್ರಿಗೆ ಕೇಳಿ ನಿಮ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ನೀವು ಒಂದ್ಸಲಿ ಅಂದ್ರೆ ಇವರ ಅಂತಲ್ಲ, IT ದವ್ರು ಅಂತ ಅಷ್ಟೇ ಅಲ್ಲ, ಬಟ್ ಮೆನಿ ಪೀಪಲ್ ಹೀಗೆಲ್ಲ ಇತ್ತು, ಅವ್ರು ಪರ್ಸ್ನಲಿ ಅವ್ರಿಗೆ ಗೊತ್ತಿರ್ತೈತಿ. ನಾವು ಸನ್ಲೈಟಿಗೆ ಹೋಗಂಗಿಲ್ಲ, ನಾವು ಬಿಸಿಲಿಗೆ ಹೋಗಂಗಿಲ್ಲ ಅನ್ನೋ ನಿಮ್ದು ಅಂತಂದ್ರೆ ಜಸ್ಟ್ ಒಂದ್ಸಲಿ ನಿಮ್ದು ಹೋಗಿ ಬ್ಲಡ್ ಚೆಕ್ ಮಾಡಿಸ್ರಿ. ವಿಟಮಿನ್ D ಮತ್ತು B12 ಎರಡೂನು ನಾ ನಿಮಗೆ ಹೇಳ್ತೀನಿ, ಸಜೆಸ್ಟ್ ಮಾಡ್ತೀನಿ. ಸೊ ಅದ್ರ ಬೇಸ್ ಮೇಲೆ ನಿಮಗೆ ಅವರು ಡಾಕ್ಟರ್ಸ್ ಏನು ಸಜೆಸ್ಟ್ ಮಾಡ್ತಾರೆ ಅದರದ್ದು ಅಕಾರ್ಡಿಂಗ್ ಹೋಗ್ರಿ. ಥ್ಯಾಂಕ್ ಯು.